ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಧೂರು ರಾಮಪ್ರಕಾಶ ಕಲ್ಲೂರಾಯ. ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಇದೀಗ ಕೇಳಿ ಕಾವ್ಯಯಾನದ 67ನೇ ಹೆಜ್ಜೆ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಕವಿ ಬತ್ತಲೇಶ್ವರರು ತನ್ನ ಕೌಶಿಕ ರಾಮಾಯಣ ಕಾವ್ಯದಲ್ಲಿ ಶ್ರೀಮದ್ ರಾಮಾಯಣದ ಬಗೆಗಿನ ತನ್ನ ರಾಮಭಕ್ತಿಯನ್ನು ತನ್ನ ಮನಸ್ಸಿಗೆ ತೃಪ್ತಿಯಾಗುವಂತೆ, ಹಾಗೆಯೇ ಕಾವ್ಯದ ಓದುಗರ ಬದುಕಿಗೆ ಏನೋ ಕೆಲವು ಸಂದೇಶಗಳನ್ನು ಸಾರುತ್ತಾ ಕಾವ್ಯ ಮನೋಧರ್ಮದ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಒಂದು ಮಾತಿದೆ, ಹೊಟ್ಟೆಗೆ ಹೋದ ವಿಷ ಒಬ್ಬನನ್ನು ಕೊಲ್ತದೆ, ಕಿವಿಗೆ ಹೋದ ವಿಷ ಕುಟುಂಬದ ಒಳಗಿನ ಸಂಬಂಧಗಳನ್ನು ಹಾಳು ಮಾಡಿ ಬದುಕಿನ ದಿಕ್ಕನ್ನೇ ತಪ್ಪಿಸುತ್ತದೆ. ಮಂಥರೆಯಿಂದ ಕೈಕೆಯ ಕಿವಿಗೆ ಹೋದ ವಿಷ ರಾಮನನ್ನು ಕಾಡಿಗೆ ಅಟ್ಟಿತು. ಕಾಡಿನಲ್ಲಿ ಸೀತಾಪಹಾರವೂ ನಡೆಯಿತು. ಇದರ ಹಿಂದಿರುವ ದೈವ ಸಂಕಲ್ಪ ಬೇರೆಯೇ ಇದೆ. ಅದು ಕೊಡುವ ಸಂದೇಶಗಳು ಲೋಕದ ಕ್ಷೇಮಕ್ಕಾಗಿ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕು. ಇಲ್ಲಿ ಸುಗ್ರೀವನ ಆಣತಿಯಂತೆ ಕಪಿನಾಯಕರೆಲ್ಲರೂ ರಾಮನ ಸೇವೆಗೆ ಸಿದ್ಧರಾಗಿದ್ದಾರೆ. ರಾಮನ ಬಂಟ ಹನುಮಂತನಿಗೆ ಸೀತಾನ್ವೇಷಣೆ ಕಾರ್ಯ ಸಾಧ್ಯ ಎಂದು ಶ್ರೀರಾಮನು ಅವನಿಗೆ ಆಣತಿಯನ್ನು ನೀಡುತ್ತಾನೆ. ಸೀತೆಯ ಪರಿಚಯ ಇಲ್ಲದ ಹನುಮಂತನಿಗೆ ರಾಮ ಆಕೆಯ ರೂಪವನ್ನು ವಿವರಿಸುವ ಪ್ರಯತ್ನವನ್ನು ಮಾಡುತ್ತಾನೆ. ಮನಸ್ಸು ತುಂಬಿ ಬರುತ್ತದೆ, ದುಃಖ ಉಂಟಾಗ್ತಾ ಇದೆ, ಆದರೂ ಕರ್ತವ್ಯ ಹೇಳಲೇಬೇಕು. ದುಂಬಿಯ ಗುಂಪಿನ ಹಾಗೆ ಗುಂಗುರಾದ ಕಪ್ಪು ಕೂದಲು, ಮಿಂಚಿನ ಹಾಗೆ ಹೊಳೆವ ಕಂಗಳು, ಪೂರ್ಣಚಂದ್ರನ ಚೆಲುವಿನ ಮುಖ, ಲಕ್ಷಣಭರಿತವಾದ ಪದ್ಮಕುಲಿಶ ಚಿಹ್ನೆಗಳು, ಲಕ್ಷಣಭರಿತವಾದ ಹೊಳೆವ ಕುತ್ತಿಗೆ ಕಾಣುತ್ತಾ ಇದೆ. ಹನುಮ ಅಷ್ಟೇ ಅಲ್ಲದೆ ಮುಡಿಕಲಾಪದ ಬೆಡಗ ಸೋಲಿಪವಡಿಗಳು ಸುಗೆಯ, ಮುಡಿಕಲಾಪದ ಬೆಡಗ ಸೋಲಿಪವು ಅಡಿಗಳ ಸುಗೆಯ, ತಳಿರ ಹಳಿನವು ನಡೆ ಮರಾಳಕ್ಕೆ ನಡೆಯ ಕಲಿಸುವ, ಅಬ್ಜನಯನಗಳು ನುಡಿಗಿಣಿಗೆ ನುಡಿಗಲಿಪುವ, ಅಬಲೆಯ ನಡುವು ಹಿಡಿಯೊಳಗಡವುದೆನಲು, ಒಡತಿ ತನ್ನನು ತಿಳಿವ ಕುರುಹನು ಬೆಸಸಬೇಕೆಂದ, ಒಡತಿ ತನ್ನನು ತಿಳಿವ ಕುರುಹನು ಬೆಸಸಬೇಕೆಂದ. ಹನುಮಂತ ಮುಖ ಮತ್ತು ತಲೆಯ ಶೃಂಗಾರವನ್ನು ಸೋಲಿಸುವ ರೀತಿಯಲ್ಲಿ ಆಕೆಯ ನಡಿಗೆ ಇದೆ. ಹಂಸವು ಇವಳಿಂದ ನಡೆ ಕಲಿಯಬೇಕು. ತಾವರೆಯು ಇವಳ ಕಣ್ಣುಗಳನ್ನು ನೋಡಿ ನಾವು ಹಾಗೆಯೇ ಅರಳಬೇಕು ಎಂದು ಆಶಿಸಬೇಕು. ಹಾಗಿದೆ ಇವಳ ಸೌಂದರ್ಯ. ಗಿಣಿಗೆ ನುಡಿ ಕಲಿಸುವ ಹಾಗಿನ ಮಾತುಗಳು, ಒಂದು ಕೈಯ ಹಿಡಿಯಲ್ಲಿ ಸಿಗುವಂತಹ ಅಬಲೆಯ ನಡು. ನನ್ನ ಸೀತೆಯದ್ದು ಹನುಮ ಸಾಕೆ ಸ್ವಾಮಿ, ನಾನು ಅವಳನ್ನು ಈ ಎಲ್ಲ ಲಕ್ಷಣಗಳಿಂದ ಗುರುತಿಸಿಯೇನು. ಒಡತಿ ಸೀತೆ ತನ್ನನ್ನು ತಿಳಿಯುವ ಕುರುಹನ್ನು ಹೇಳು ಎಂದು ಹನುಮಂತನು ಕೇಳುತ್ತಾ ಇದ್ದಾನೆ. ಆಗ ರಾಮನು, ಹನುಮ ಆಕೆ ವಿವಾಹದ ಸಂದರ್ಭದಲ್ಲಿ ಹೇಳಿದಂತಹ ಕೆಲವು ಮಾತುಗಳು, ಕಾಡಿಗೆ ಹೊರಡುವ ಸನ್ನಿವೇಶದಲ್ಲಿ ನಾವು ಮಾತಾಡಿಕೊಂಡ ವಿಚಾರವನ್ನು ನಿನಗೆ ರಹಸ್ಯವಾಗಿ ತಿಳಿಸುತ್ತೇನೆ. ಅರ್ಥವಾಯಿತೇ? ಇದು ನಮಗಿಬ್ಬರಿಗೆ ಮಾತ್ರ ಗೊತ್ತು. ನೀನು ಆ ವಿಚಾರವನ್ನು ಆಕೆಗೆ ಹೇಳಿದಾಗ ನೀನು ನನ್ನ ಬಂಟ, ನನ್ನ ವಿಶ್ವಾಸದ ಆತ್ಮೀಯ ಎಂಬುದನ್ನು ಆಕೆ ಖಂಡಿತ ಒಪ್ಪುತ್ತಾಳೆ.
ನಂಬುತ್ತಾಳೆ. ಹನುಮ, ಇನ್ನು 10 ದಿನದಲ್ಲಿ ನೀನು ಜಾನಕಿಯ ಸುದ್ದಿಯನ್ನು ತರಬೇಕು. ಈಗಾಗಲೇ ನಾನು ಬಹಳಷ್ಟು ದುಃಖಿತನಾಗಿದ್ದೇನೆ. ಸೀತೆಯು ದಾನವರ ಕಪಟಕ್ಕೆ ಬಲಿಯಾಗಿದ್ದದ್ದು ಈಗ ಮತ್ತೆ ಮತ್ತೆ ನನಗೆ ನೆನಪಾಗ್ತಾ ಇದೆ. ನಾನೂ ಎಲ್ಲೋ ಸೋತೆನೋ ಏನೋ. ನೀನು ಹಾಗೆ ಆಗಬಾರದು, ತಿಳಿಯಿತೆ? ಮಾತೆಲ್ಲವನ್ನೂ ಕೇಳಿಸಿಕೊಂಡ ಬುದ್ಧಿಯಲ್ಲಿ ಬಲವಂತನಾದ ನಿರ್ಭಯ ವೀರ ಹನುಮಂತ ಹೇಳ್ತಾನೆ, ಗಳಿಗೆ 3ಗೆ 3 ಲೋಕವ ತೊಳಲಿ ಬಹೆನು ನಾನು ನಿಮ್ಮ ಕರುಣದಿ. ದಳವನಿದನು 6 ನಡೆಯಲು ತೀರದೆಂದೆನಲು. ಬಳಿಕ ದಿನ 15 ಇತ್ತನು ಚಲನ ಸಂಭವ. ಕೊಂಡ ಮಾಸವಗಳಿಗೆ ತಳುವಿದಡೆ ಅಗ್ನಿಯೊಳಗ ಹೆನೆಂಜ ರಘುನಾಥ. ಕೊಂಡ ಮಾಸವಗಳಿಗೆ ತಳುವಿದಡೆ ಅಗ್ನಿಯೊಳಗ ಹೆನೆಂದ ರಘುನಾಥ. ಪ್ರಭೋ, 3 ಗಳಿಗೆಯಲ್ಲಿ 3 ಲೋಕವನ್ನು ಸುತ್ತಾಡಿ ಬರುವ ಸಾಮರ್ಥ್ಯ ನಿಮ್ಮ ಕರುಣೆಯಿಂದ ನನಗೆ ಇದೆ. ನಮ್ಮ ದಳವನ್ನು ಸೋಲಿಸುವುದು ಯಾರಿಗೂ ಸಾಧ್ಯ ಇಲ್ಲ. ಅದನ್ನು ಅವರು ಯೋಚಿಸಲೂ ಸಾಧ್ಯವಿಲ್ಲ. ನೀವೇನು ಯೋಚನೆ ಮಾಡುವುದು ಬೇಡ ಎಂದಾಗ ರಾಮನಿಗೆ ಸಮಾಧಾನವಾಯಿತು. ಆದರೆ ಒಂದು ಮಾತನ್ನು ಹನುಮಂತನಿಗೆ ಎಚ್ಚರಿಕೆ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಹನುಮ, 15 ದಿನ ನಿನಗೆ ಕೊಡುತ್ತೇನೆ. ಅಷ್ಟರಲ್ಲಿ ಸೀತಾನ್ವೇಷಣೆ ಕಾರ್ಯ ಮುಗಿಯಬೇಕು. ಆ ಸಮಯಕ್ಕೆ ಸರಿಯಾಗಿ ನೀನು ವಿಚಾರ ತಿಳಿಸಿಲ್ಲವಾದರೆ ನಾನು ಸೀತೆಯ ಆಸೆಯನ್ನೇ ಬಿಡುತ್ತೇನೆ. ನಿಮ್ಮ ರಾಮ ನಾನು ಅಗ್ನಿಪ್ರವೇಶ ಮಾಡುತ್ತೇನೆ. ತಕ್ಷಣದಲ್ಲಿ ಈ ಮಾತಿಗೆ ಹನುಮಂತನ ಉತ್ತರ, ಸ್ವಾಮಿ, ಖಂಡಿತವಾಗಿಯೂ ಆ ಮಾತನ್ನು ನಡೆಸಿಕೊಡುತ್ತೇನೆ. ಅಸ್ತು, ಒಂದೇ ಉತ್ತರ. ಅವನಿಗೆ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅವನಿಗಿರುವ ಧೈರ್ಯ ರಾಮನಿಗಿಲ್ಲ. ಎಲ್ಲಿದ್ದರೂ ಹುಡುಕಬಲ್ಲೆ ಎನ್ನುವ ವಿಶ್ವಾಸ ರಾಮನ ಬಂಟನದ್ದು. ಆತ ಅಭವಾತಾರನಲ್ವೇ? ತ್ರಿನಯನನ ಎದುರು ನಿಲ್ಲೋ ಧೈರ್ಯ ಯಾರಿಗಿದೆ? ಹನುಮಂತನನ್ನು ಬಿಟ್ಟರೆ. ಅದಕ್ಕೆ ಆತ ಅಸ್ತು ಎಂದ. ಅಸ್ತು ಎಂದ ಭವಾವತಾರ ಸಮಸ್ತ ದಳ ಸಹಿತ. ಅಸ್ತು ಎಂದ ಭವಾವತಾರ ಸಮಸ್ತ ದಳ ಸಹಿತ. ಅರಸನಡಿಗಳ ಮಸ್ತಕದ ಮೇಲಿಟ್ಟುಕೊಂಡು ಅತಿ ವಿನಯ ಪರನಾದ. ಸ್ವಸ್ತಿ ಅಭ್ಯುದಯೋಸ್ತು ಎನೆ ಕಪಿಹಸ್ತಿ ಮರ್ದನರು ಒಂದು ಕಡೆಯಲಿ. ಅಗಸ್ತ್ಯ ದಿಕ್ಕಿಂಗಾಗಿ ಜಾಂಬವರೊಡನೆ ತೆರಳಿದರು. ಅಗಸ್ತ್ಯ ದಿಕ್ಕಿಂಗಾಗಿ ಜಾಂಬವರೊಡನೆ ತೆರಳಿದರು. ಒಡೆಯ, ಈಗೋ ನಿನ್ನ ಆಶೀರ್ವಾದದಿಂದ ಸೀತಾನ್ವೇಷಣೆ ಕಾರ್ಯವನ್ನು ಮುಗಿಸಿಕೊಂಡು ಶೀಘ್ರದಲ್ಲೇ ಬರುತ್ತೇನೆ. ನೀನು ಹೇಳಿದುದಕ್ಕೆ ಅಸ್ತು. ನಮ್ಮ ಸಮಸ್ತ ವಾನರ ಪಡೆಗಳು ನನ್ನನ್ನು ಸೇರಿಸಿದಂತೆ ನಿನ್ನ ಚರಣಾರವಿಂದಗಳಿಗೆ ಇಗೋ ನಮಸ್ಕರಿಸುತ್ತಿದ್ದಾರೆ. ಇಗೋ ಆಶೀರ್ವದಿಸು. ರಾಮನು ಅದಕ್ಕೆ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಸ್ವಸ್ತಿ ಅಭ್ಯುದಯೋಸ್ತು ಎಂದು ಹೇಳಿ ಅಪ್ಪಣೆ ನೀಡಲು ಆ ವೀರಾಧಿವೀರ ಕಪಿ ಸಮೂಹಗಳೆಲ್ಲವೂ ಜಾಂಬವರೊಡನೆ ಅಗಸ್ತ್ಯ ದಿಕ್ಕಿನ ಕಡೆಗೆ ಹೊರಟರು. ಅಗಸ್ತ್ಯ ದಿಕ್ಕು ಎಂಬ ಶಬ್ದ ಪ್ರಯೋಗದೊಡನೆ ಕವಿ ಬತ್ತಲೇಶ್ವರರು ಅಗಸ್ತ್ಯ ಮಹಾಮುನಿಯ ಕಥೆಯನ್ನು ನೆನಪಿಸ್ತಾರೆ. ಇಂತಹ ಹಲವು ಪೌರಾಣಿಕ ಮಹತ್ವ ಇರುವ ಶಬ್ದಗಳ ಪ್ರಯೋಗ ಚಾಣಾಕ್ಷಮತಿಯುಳ್ಳ ಕವಿಗೆ ಮಾತ್ರ ಸಾಧ್ಯ. ಇಲ್ಲಿ ಕಥಾನಕದಲ್ಲಿ ಅಲ್ಲಿಂದಲೇ ಸೀತಾನ್ವೇಷಣೆ ಆರಂಭವಾಯಿತು. ಎಲ್ಲಿಯೂ ಯಾವುದೇ ಸ್ಥಳವನ್ನು ಬಿಡದೆ ಕೈ ಕೈ ಹಿಡಿದುಕೊಂಡು ಸಂಕಲೆಯ ರೀತಿ ಗುಡ್ಡ, ಬೆಟ್ಟ, ತರು, ಪೊದೆಗಳಲ್ಲಿ ಹುಡುಕುತ್ತಾ ಮೂಡು ಪಡು ದಿಕ್ಕುಗಳಲ್ಲಿಯೂ ಅರಸುತ್ತಾ ಮುಂದೆ ಸಾಗುತ್ತಿದ್ದಾರೆ.
ಅವರ ಪರಸ್ಪರರ ಹುಡುಕಾಟ ಹೇಗಿತ್ತು ಎಂದರೆ ಕರೆದು ಕರೆದು ಎಲ್ಲಿದ್ದೀಯಾ ಸೀತೆ ಮಾತೆ ಸಿಕ್ಕಿದಳೋ ಎಂಬುದಾಗಿ ಪರಸ್ಪರ ಮಾತಾಡಿಕೊಳ್ಳುತ್ತಾ ಹೋಗ್ತಾ ಇದ್ದಾರೆ. ಕರೆದು ಕೂಗ್ತಾ ಇದ್ದಾರೆ. ಕರೆದು ಕೂಗುವರು ಅಲ್ಲಿ ಕೆಲವರು ಗಿರಿಗಳೇರಿದು ಕೆಲರು ನೋಳ್ಪರು ಸರಸಿಯಲಿ ಕೈದೊಳಸಿ ನೋಳ್ಪರು ಕೆಲರು ಗುಹೆಗಳಲ್ಲಿ ಧರಣಿ ಜಾತೆಯನು ಅರಸುತ್ತಿದ್ದರು ತರಣಿ ಕುಲಪತಿ ದಿನವನೆಣಿಸಲು ಹರಿಜನಂಗದ ಜಾಂಬವಾದಿಗಳು ಅರಸುತ್ತೈದಿದರು ಹರಿಜನಂಗದ ಜಾಂಬವಾದಿಗಳು ಅರಸುತ್ತೈದಿದರು. ಪರಸ್ಪರ ಒಬ್ಬರ ಹೆಸರನ್ನು ಕೂಗಿ ಕೂಗಿ ಮತ್ತೊಬ್ಬರು ಕರೆಯುತ್ತಾ ಗಿರಿಗಳನ್ನು ಏರುತ್ತಾ ಇಳಿಯುತ್ತಾ ಕೆಲರು ಸರಸಿಯಲ್ಲಿ ಕೆಲರು ಗುಹೆಗಳಲ್ಲಿ ಹುಡುಕುತ್ತಾ ಸಾಗುತ್ತಿದ್ದಾರೆ. ಹೀಗೆ ಬೊಬ್ಬೆ ಹಾಕಿಕೊಂಡು ಹುಡುಕುವಾಗ ಎಲ್ಲಾದರೂ ಇದ್ದರೆ ಅಲ್ಲಿಂದಲೇ ಪ್ರತಿಸ್ಪಂದನ ಸಿಗುತ್ತದೆಯೋ ಎಂಬ ಶಂಕೆಯಿಂದ ಹುಡುಕುತ್ತಿದ್ದರು. ಒಬ್ಬರು ಕಾಣೆಯಾದರು ಎಂದಾಗ ಈ ರೀತಿಯ ಹುಡುಕಾಟ ಸಹಜವೇ ಹೌದು. ಕೆರೆ, ಕಟ್ಟೆ, ಬಾವಿ, ಕಾಡು, ಮೇಡುಗಳಲ್ಲಿ ಇದ್ದಾರೋ ಎಂದು ಹುಡುಕಾಟದ ಜತೆಯಲ್ಲಿ ಹಲವು ಬಾಯಿಗಳ ಹಲವು ಸಂದೇಹಗಳು, ಅನಿಸಿಕೆಗಳು ಹೊರಡುತ್ತದೆ. ಆ ಮೂಲಕ ದೊಡ್ಡ ಜನಗಳಾಗುವವರೂ ಇದ್ದಾರೆ. ನನ್ನದು ಒಂದು ಸಲಹೆ ಇರಲಿ ಎಂಬುದಾಗಿ ಹೇಳುವವರೂ ಇದ್ದಾರೆ. ಕೆಲವೊಮ್ಮೆ ಆ ಸಂಶಯಗಳು ಸತ್ಯವಾದರೂ ಆಶ್ಚರ್ಯ ಇಲ್ಲ. ಜಾಂಬವಾದಿಗಳ ಹುಡುಕಾಟ ಮುಂದುವರಿಯುತ್ತಾ ಇದೆ. ಹಾಗೆ ಮುಂದೆ ಮುಂದೆ ನಡೆಯುತ್ತಾ ನಡೆದು ಪಡೆಧೂಪಿಸಿತು ಬಿಂಜದಿ ಕುಡಿಯ ನೀರನು ಕಾಣದೆ ಅಸವಳಿದೊಡನೆ ಬೆಸಗೊಳೆ ಜಾಂಬವಂತನು ಚಂಡಿಯಾಶ್ರಮದ ಮಡುವಿನ ಉದಕವ ತಿಳಿದು ಹೇಳಲು ಕಡುಗಿ ಮರ್ಕಟರೈದುತ ಅಲ್ಲಿಗೆ ಮಡುವನಿಳಿದು ಇಳಿದೊಡನೆ ಮುಳುಗಿದರು ಒಬ್ಬರುಳಿಯದಿರೇ. ಕಪಿ ಸಮೂಹಗಳು ಹುಡುಕುತ್ತಾ ಮುಂದೆ ಮುಂದೆ ಹೋಗುತ್ತಿದೆ. ಮಧ್ಯಾಹ್ನ ಆಗಿರಬೇಕು. ಸಹಜವಾಗಿಯೇ ಎಲ್ಲರಿಗೂ ಆಯಾಸವಾಗುತ್ತಿದೆ, ಬಾಯಾರಿಕೆಯೂ ಆಗುತ್ತಿದೆ. ಸ್ವಲ್ಪ ನೀರು ಕುಡಿದು ಮುಂದೆ ಸಾಗುವ ಎಂದಾದರೆ ನೀರಿಲ್ಲ. ಸುತ್ತಮುತ್ತ ಎಲ್ಲಿಯೂ ನೀರಿನ ಸೂಚನೆಯೇ ಇಲ್ಲ. ಬಂದ ದಾರಿಗೆ ಹಿಂದಿರುಗಿ ಅದಕ್ಕಾಗಿ ಹೋಗುವುದು ಅದು ಆಗುವ ಕೆಲಸ ಅಲ್ಲ. ಏನು ಮಾಡೋಣ? ಹಿರಿಯರಾದ ಜಾಂಬವಂತರನ್ನು ಕೇಳುತ್ತಾರೆ. ಜಾಂಬವಂತರು, ಇಲ್ಲೇ ಸಮೀಪ ಚಂಡಿಯಾಶ್ರಮದ ಮಡುವಿದೆ, ಅಲ್ಲಿ ಬೇಕಾದಷ್ಟು ಉದಕ ಇದೆ ಎಂದು ಹೇಳುತ್ತಾರೆ. ಎಲ್ಲರಿಗೂ ಸಂತೋಷ. ಎಲ್ಲರೂ ಅಲ್ಲಿಗೆ ಹೋಗಿ ಮಡುವಿಗೆ ಇಳಿಯುತ್ತಾ ಇದ್ದಾರೆ. ಇಳಿದದ್ದೇ ತಡ, ಒಬ್ಬರೂ ಉಳಿಯದಂತೆ ಎಲ್ಲರೂ ಅಲ್ಲಿ ಮಡುವಿನಲ್ಲಿ ಮುಳುಗುತ್ತಾ ಇದ್ದಾರೆ. ಯಾರಿಗೂ ಏನೂ ಅರ್ಥವಾಗುವುದಿಲ್ಲ. ಆದರೆ ಮುಳುಗಿದವರು ಏಳುವುದು ಕಾಣುವುದಿಲ್ಲ. ಹಾಗೆಯೇ ಮುಳುಗಿದವರಿಗೆಲ್ಲ ತಾವು ಎಲ್ಲಿಗೋ ಹೋಗುತ್ತಾ ಇದ್ದೇವೆ ಎನ್ನುವಂತಹ ಅನುಭವ ಆಗುತ್ತಿದೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 67ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ.
ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.